ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತೊಂದು ಸಿಂಪಲ್ ಆದ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ಓಣಂ ಕಳೆಯಿತು ಹಾಗೂ ನಮ್ಮ ನೇಟಿವಿಟಿ ಫೀಸ್ಟ್ ಅಂದರೆ ಹೊಸಕಿ ಊಟ ಮಾಡುವ ಹಬ್ಬ ಕೂಡ ಕಳೆಯಿತು. ಅದಕ್ಕೆ ತಯಾರು ಮಾಡಿದಂತಹ ಕೆಲವು ವಿಡಿಯೋವನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ನಮಗೆ ಹೊಸಕಿ ಮನೆಗೆ ತರುವ ಮೊದಲೆಲ್ಲ ಮನೆಯೆಲ್ಲ ನಾವು ಕ್ಲೀನ್ ಮಾಡ್ತೇವೆ. ಫುಲ್ಲು ತೊಳೆದು ಕ್ಲೀನ್ ಮಾಡಿದ ನಂತರವೇ ಹೊಸ ಅಕ್ಕಿಯನ್ನು ನಾವು ಭತ್ತದ ತೆನೆಯನ್ನು ಮನೆಯೊಳಗೆ ತೊಗೊಂಡು ಬರುವುದು. ಸಾಧಾರಣ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಕೂಡ ತೊಳೆದು ಕ್ಲೀನ್ ಮಾಡಿ ಇಡ್ತೇವೆ. ನಾವು ಅಡುಗೆಯನ್ನು ಒಲೆಯಲ್ಲಿ ಮಾಡಿದ ಕಾರಣ ನಮ್ಮ ಕಿಚನ್ ಫುಲ್ಲು ಹೊಗೆ. ಸೇಮಿಗೆ ಹಾಗೂ ಸಾಗುವನ್ನು ಹಾಕಿ ಪಾಕನ್ನು ಮಾಡಿದೆವು. ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಫ್ರೈ ಮಾಡಿದ ಅದೇ ಪಾತ್ರೆಯಲ್ಲಿ ನಾನು ಫ್ರೈ ಮಾಡ್ತಿದ್ದೇನೆ. ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡಿದರೆ ತುಂಬ ರುಚಿಯಾಗಿದ್ದು. ಸಾಗನ್ನು ಕೂಡ ಸ್ವಲ್ಪ ಫ್ರೈ ಮಾಡಿದರೆ ಒಳ್ಳೆಯದಾಗ್ತದೆ. ಸಾಗನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ಒಂದು ಬಾಣಲೆಯಲ್ಲಿ ನೀರು ಕುದಿಸಿ ಅದರಲ್ಲಿ ಸಾಗನ್ನು ಹಾಕಿ ಚೆನ್ನಾಗಿ ಬೇಯಿಸಿದೆ. ಇದು ಒಳ್ಳೆಯ ಊರಿನ ಹಾಲು ಡಿಪ್ಪದಿಂದ ತರುವ. ಇದನ್ನು ಮೊದಲೇ ಚೆನ್ನಾಗಿ ಕುದಿಸಿಟ್ಟಿದ್ದೆ. ಸಾಗು ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗಿದೆ. ಅದನ್ನು ಸಾಗನ್ನು ಬೇರೆಯಾಗಿ ನಾನು ಬೇಯಿಸ್ತಾ ಇದ್ದೇನೆ. ಹಾಲು ಬಿಸಿಯಾಗಿ ರೆಡಿ ಹಾಕಿದ್ದೆ. ಸೇಮಿಗೆ ಚೆನ್ನಾಗಿ ಫ್ರೈ ಆದ ನಂತರ 1 ಲೀಟರ್ನಷ್ಟು ಹಾಲನ್ನು ಹಾಕಿ ಹಾಲಿನಲ್ಲೇ ಸೇಮಿಗೆಯನ್ನು ಬೇಯಿಸಿದೆ. ನಂತರ 4 ಗ್ಲಾಸ್ನಷ್ಟು ನೀರನ್ನು ಇದಕ್ಕೆ ಸೇರಿಸಿದೆ. ಹತ್ತು 15ರಷ್ಟು ಏಲಕ್ಕಿಯನ್ನು ರೆಡಿ ಮಾಡಿದೋಣ. ಒಂದು ಕಡೆ ಸೇಮಿಗೆ ಬೇಯ್ತಾ ಇದೆ, ಒಂದು ಕಡೆ ಸಾಗು ಬೇಯ್ತಾ ಇದೆ. ಸೇಮಿಗೆ ಬೇಯಲಿಕ್ಕೆ ಜಾಸ್ತಿ ಉಪ್ಪು ಬೇಕಿದ್ದರಿಂದ ನಂತರ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಸಕ್ಕರೆಯ ರುಚಿ ಯಾರಿಗೆ ಎಷ್ಟು ಬೇಕು
ಜಾಸ್ತಿ ಬೇಕಾಗುವುದು. ಅದನ್ನು ಹಚ್ಚಿ ನೋಡಿ ಬೇಕಾದಷ್ಟು ಅದರಲ್ಲಿ ಸೇರಿಸಿದರೆ ಆಯಿತು. ನಂತರ ಸಾಗುವನ್ನು ಬೇಯಿಸಿದ ಸಾಗುವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನಂತರ ಅರ್ಧ ಲೀಟರ್ನಷ್ಟು ಹಾಲನ್ನು ಇದನ್ನು ನಾನು ಸೇರಿಸ್ತಾ ಇದ್ದೇನೆ. ಹಾಗೂ ಅಷ್ಟೇ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈ ಪಾಯಸ ಎಷ್ಟು ತೆಳು ಮಾಡಿದರೂ ಅದು ತಣಿಯುವಾಗ ತುಂಬ ದಪ್ಪಗಾಗುವುದು. ಯಾಕೆಂದರೆ ಸಾಗು ಕೂಡ ಹಾಕಿದ್ದೇವೆ, ಸೇಮಿಗೆ ಹಾಕಿದ್ದೇವೆ, ಹಾಗೂ ಹಾಲು ಕೂಡ ತುಂಬ ದಪ್ಪ ಇದೆ. ಕೊನೆಗೆ ನಾನು ಇದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಮೊದಲು ಗೋಡಂಬಿ ಹಾಗೂ ದ್ರಾಕ್ಷಿ ಸೇಮಿಗೆಯನ್ನು ಕೂಡ ತುಪ್ಪದಲ್ಲೇ ಹುರಿದಿದ್ದೆ. ಈಗ ರೆಡಿ ಮಾಡಿಟ್ಟುಕೊಂಡ ಏಲಕ್ಕಿ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸಿದ್ದು, ಹಾಗೂ ಕೊನೆಗೆ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಇದಕ್ಕೆ ಸೇರಿಸಿ ಸ್ವಲ್ಪ ಹೊತ್ತನ್ನು ಮುಚ್ಚಿ ಬೇಯಿಸುವುದು. ಬಿಸಿ ಬಿಸಿಯಾಗಿ ಪಾಯಸ ರೆಡಿಯಾಗಿದೆ. ಬನ್ನಿ ಇದರ ಟೇಸ್ಟ್ ನೋಡೋಣ. ಒಳ್ಳೆ ರುಚಿಯಾದ ಸೇಮಿಗೆ ಹಾಗೂ ಸಾಗುವಿನ ಪಾಯಸ, ಪಾಲ್ ಪಾಯಸ ರೆಡಿಯಾಗಿದೆ. ಒಂದು ಗಳಿಗೆಯಲ್ಲಿ ಪಾಯಸ ತುಂಬ ದಪ್ಪವಾಗಿದೆ. ಪಾಯಸ ದಪ್ಪಾದರೆ ಇದಕ್ಕೆ ಸ್ವಲ್ಪ ಹಾಲನ್ನು, ನೀರು, ಸಕ್ಕರೆಯನ್ನು ಸೇರಿಸಿದರೆ ನಮಗೆ ಬೇಕಾದ ರೀತಿಯಲ್ಲಿ ಇದನ್ನು ತೆಳು ಮಾಡಬಹುದು. ಈ ಪಾಯಸಕ್ಕೆ ಹೋಳಿಗೆ ಚೂರು ತುಂಬ ರುಚಿಯಾಗ್ತದೆ. ಹೋಳಿಗೆದನ್ನು ರೆಡಿ ಮಾಡಿಟ್ಟಿದ್ದೇವೆ. ಬನ್ನಿ ಇದರ ಟೇಸ್ಟ್ ನೋಡೋಣ. ಹೋಳಿಗೆಯೊಂದಿಗೆ ಪಾಯಸ ತುಂಬ ಟೇಸ್ಟಾಗಿದೆ, ಸೂಪರ್ ಆಗಿದೆ. ಸಾಗುವಿನಲ್ಲಿ ಸ್ಟಾರ್ಚ್ ಮಾಡಿ ಸಾರಿಗೆ ಹಾಕಿದ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಸಾರಿಗೆ ಗಂಜಿ ಹಾಕ್ತೇವಲ್ಲ, ಅದರ ಬದಲು ಈ ಸಾಗುವಿನಲ್ಲಿ ಗಂಜಿಯನ್ನು ಮಾಡಿ ಅದರಲ್ಲಿ ಸಾರಿಯನ್ನು ಮುಳುಗಿಸಿ ಅದನ್ನು ನೆರಳಿಗೆ ಒಣಗಿಸಿದಲ್ಲಿ ತುಂಬ ಸ್ಟಿಫಾಗಿ ನಿಲ್ತದೆ. ಜೀವನದಂತಾದ ಸಾರಿಗೆ ಒಳ್ಳೆ ಬಲ ಬರುತ್ತೆ. ನಮ್ಮ ಸಿಂಪಲ್ ಆದ ವಿಡಿಯೋ ಇಷ್ಟವಾದೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.